ಘನಾಗಿದ್ರು ಮಾರತಿ ಅಣ್ಣ ತಮ್ಮ ಘನಾಗೇ ಇದ್ರು. ಈಗ ಅನ್ನೋದಲ್ಲ, ನಾನು ಇಷ್ಟು ವರ್ಷದಿಂದ ನೋಡ್ತೀನಲ್ಲ, ಒಂದು ಮಾತು ಒಂಥರ ದನಿ ಏರಿಸಿ ಅಣ್ಣಗೆ ಹೇಳಿದ್ದಿಲ್ಲ ಸಚಿನ. ಸುಮಾರು ಸತಿ ಅಂತ ಇವನು ಮಾಡದೇ ಇರೋ ಕೊಂಬಲೇನಿಲ್ಲ, ಆದರೂ ಇದು ಮಾಡಿದ್ರೆ ಇವತ್ತೇ ಸಯ್ಯಪ್ಪ ಅಷ್ಟು ಒಂದು ತಲೆಗೆ ತಗೊಂಡು ತಿರುಗಿ ಮಾತಾಡಿದ್ದು ಏನಾಗಿದೆ ಅಂತಲೇ ನನಗೆ ಅಂದಾಜಾಗಲ್ಲ. ಹೇಳಿದ್ನಲ್ಲ, ಹಿಂಗೆ ಮಾತಾಡ್ತಾನೆ, ಯಾವಾಗ ಕೊಟ್ಟಿನಿ ಅಂತ ಗೊತ್ತಾನೋ ಹಂಗನ ಹಿಂಗನ ಅಂಥೇಳಿ. ಅದೇನು ಸುಮ್ಮನೆ ಸುಳ್ಳಿಗೆ ಹೇಳಿದ ಮಾತೇನಲ್ಲ, ಸತ್ಯನೇ ಮಾಡೇನೆ. ಹಾಗೆ ಅಣ್ಣನ ಸಂಸಾರ ಅಂತ ಹೇಳಿ ಮಾಡಾನೆ, ಸುಮ್ಮನೆ ಹೇಳಿದ್ರೆ ಸಹಿಯಲ್ಲ. ನಾ ಈ ಕಡೆಯಿಂದ ಒಂದು ಹುಲಿ ಚಿಂಗಂತ ಅವನಿಗೆ ಅಂಥದ್ದನ್ನು ಕೊಡ್ತಿರಲ್ಲ. ಎಲ್ಲ ಸಮ ಈಗ ಬಂದ್ಕೊಂಡು ಹೀಗೆಲ್ಲ ಇದು ಮಾಡಿದ್ರೆ ಯಾರು ಸುಮ್ಮನಿರ್ತಾರೆ? ನಾ ಈಗ ಹೇಳಿದ್ರೆ ನೀವು ಬೈತೀಯೇನೋ, ಆದ್ರೆ ಮಾತ್ರ ಅದೇ ಸತ್ಯ ನೋಡ. ಹೇಳ್ತೀನಿ, ಇದೆಲ್ಲ ಶುರುವಾಗಿದ್ದೇ ಸರಿತನಿಂದ. ಅದು ಯಾಗಳಿಗಿಲ್ಲ ಅವತ್ತು ಆಸ್ಪತ್ರೆಗೆ ಅಂತ ಬಾಲೆ ಕರ್ಕೊಂಡು ಹೋದರೆ ಏನೋ ನೋಡು, ಅವತ್ತು ಬಂದಲ್ಲಿಂದ ಶುರುವಾಗಿದೆ. ಆದರಿದ್ರೆ ಹಿಡ್ದಾಳು ಹಂಗಾರೆ ಅವತ್ತೇ ಸಿಕ್ಬೇಕನ್ನ ಇದಕ್ಕೆ ಏನೇನು ತಲೆಗೆ ತುಂಬ ಕಳಿಸ್ತೇನೋ, ಬಂದಳೆ ಪಟ್ಟು ಹಿಡಿದು ಕುತ್ಕೊಬಿಡ್ತು. ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ. ನಾನು ಬೇಡ ಅಂದೆ, ಇವರು ಬೇಡ ಅಂದರು. ಅವಾಗ ಇವಂತೂ ಬಿಲ್ಕುಲ್ ಬೇಡ ಬೇಡ ಅಂತ ಕೂತಿದ್ದ. ಹೆಂಗ ಸಂದಿಲ್ ಮೈದ್ನಾಗ ಫೋನ್ ಮಾಡಿ ಅವ ಅಲ್ಲಿಂದ ಬಂದು ಇದೆಲ್ಲ ವ್ಯವಹಾರ ಮಾಡೋಕ್ಕೆ ಶುರು ಆಯ್ತು. ಹಂಗೇನಾರು ಶುರು ಮಾಡದೇ ಇದ್ದಿದ್ರೆ ಈ ರಗ್ಲೇ ಇರೋಕ್ಕಿಲ್ಲ ನೋಡು. ಅವನಷ್ಟಕ್ಕೆ ಉದ್ಯೋಗ ಮಾಡ್ಕೊಂಡು ಅಲ್ಲಿ ಇರ್ತಿದ್ದ. ಅವನು ಹಂಗಿದ್ದವನೇ ಬೇಕಾ? ಅಲ್ಲಿ ಅಂಥ ದೊಡ್ಡ ಕೆಲಸ ಬಿಟ್ಟು ಇಲ್ಲಿ ಈ ಹತ್ರ ಎಲ್ಲ ಸಸಾರಾಗದ. ಈಗ ನೋಡಿ ಎಲ್ಲಿಗೆ ಬಂದು ಕೂತದೆ ಅಂತ. ವಸಂತ, ನಿನಗೆ ಯಾವ ಥರದಲ್ಲಿ ಹೇಳಲಿ ಅಂತಲೇ ಗೊತ್ತಾಗಲ್ಲಲ್ಲ. ಮೊದಲೇ ಮನೆ ಹೊತ್ತು ಉರಿತಾ ಇದ್ದಂಗೆ ಅದೇ, ಅದಕ್ಕೇನು ಮತ್ತೆ ತುಪ್ಪ ಹಾಕ್ಬೇಕಂತ ಮಾಡ್ಕೊಂಡೀಯ? ಈಗ ನೀನು ದೊಡ್ಡ ಮಗ ಇಲ್ಲೆಲ್ಲಾರು ಬಂದಿದ್ದು ಇಷ್ಟ ಅಲೆಸ್ಕೊಂಡ್ರೆ ಸಾಕು. ಅಯ್ಯೋ ಅಮ್ಮನು ಹಂಗೆ ಹೇಳ್ತು ಹಿಂಗೆ ಹೇಳ್ತು ಅನ್ನೋಕ್ಕೆ ಶುರು ಮಾಡ್ತಾನೆ. ನೀ ಸುಮ್ಮನೆ ನೀರೇ ಮಾರತ್ತೆ. ನಮ್ಮ ಕೈಯಲ್ಲಿ ಅಡಿತದ? ಏನಾರು ಮಾಡ್ಬೇಕು. ಇಲ್ಲ, ನಮ್ಮಷ್ಟಕ್ಕೆ ನಾವಿರ್ಬೇಕು. ನೀನು ಉಣ್ಣಕ್ಕೆ ತಿನ್ನೋಕ್ಕೆ ಏನಾರು ಕೊರತೆ ಆಗಿದೆ ಈಗ? ಇಲ್ಲಲ್ಲ. ಅಲ್ಲ, ಇದು ಮಾಡು, ಹಂಗೇನಾರು ಇದ್ರೆ ಹೇಳು, ನಾನು ಹೇಳ್ತೀನಿ. ಅದು ಬಿಟ್ಟು ಅವ ಹಂಗೆ ಹೇಳ್ದ, ಇವ ಹಿಂಗೆ ಹೇಳ್ದ, ಅವ ಅದನ್ನು ಮಾಡ್ದ, ಇವ ಇದನ್ನು ಮಾಡ್ದ, ಅವೆಲ್ಲ ಬೇಡೇ ಬೇಡ. ಅವ್ರವ್ರು ಬಿಸಿ ರಕ್ತದವ್ರು ಅವ್ರು ಹೆಂಗೆ ಇದು ಮಾಡ್ಕಿತಾರೆ. ಎಷ್ಟೇ ಅಂದ್ರೆ ಅಣ್ಣ ತಮ್ಮನೇ. ಇವ್ರು ಇದ್ರಲ್ಲಿ ನೀ ಸುಮ್ಮನೆ ಸೊಸೆನೇ ಎಂತಕ್ಕೆ ನಿಷ್ಠುರ ಮಾಡ್ಕೊತೀಯ? ಅಷ್ಟಕ್ಕೂ ಅದೀಗ ತಪ್ಪು ಮಾಡಿದ್ದಾರೆ ಅಂತ ಇಷ್ಟು ದಿವಸ ಲಾಭ ಆಗೋಷ್ಟೊತ್ತಿಗೆ ನೀ ಸರಿಸಿನ ಸುದ್ದಿ ಹೇಳಲ್ಲ. ಎಂಥರಾಗಲಿ ಒಂದು ವ್ಯವಹಾರ ಅಂತ ಇದು ಮಾಡಿಕೊಡ್ತು, ಸಚಿನಿಗೆ ಒಳ್ಳೆ ಲಾಭ ಆತದೆ ಅಂತ ನೀ ಹೇಳಲೇ ಇಲ್ಲ. ಅವತ್ತು ಹಿಂಗೆ ಅಷ್ಟು ಲಾಭ ಆಯ್ತು ಇಷ್ಟು ಲಾಭ ಆಯ್ತು ಅಂತ ಎಂಥದನ್ನ ಹೇಳ್ತಿದ್ನಲ್ಲ, ಅವಾಗ ಸರಿಚಿನಿಂದ ಆಯ್ತು ಅಂತೇಳಿ ಅವನಿದ್ರೆ ಒಂದು ಸಲ ಹೇಳ್ಬೋದಿತ್ತಲ್ಲ ನೀನು, ಹೇಳಲ್ಲ. ಇದೇ ತಪ್ಪು ಅನ್ನೋದು ನೋಡು, ಇದೇ ತಪ್ಪು ಅನ್ನೋದು. ಒಳ್ಳೇದೇನಾರು ಆಯ್ತು ಅಂದರೆ ನಿಂಗೆ ಅದು ಜ್ಞಾನ ಇರಲ್ಲ. ಹಿಂಗಿದ್ದೇನಾರು ಒಂಚೂರು ಇದಾಯ್ತು ಅಂದ ಕೂಡಲೇ ಸರಿತಿನಿಂದ ಆಯ್ತು. ಯಾಕೆ ಹಿಂಗೆ ಮಾಡ್ತೀಯ? ಬಂಗಾರದ ಈ ಸೊಸೆ ಸುಮ್ಮನೆ ಅದನ್ನು ನಿಷ್ಠುರ ಮಾಡ್ಕೊಬೇಡ ನೋಡು. ಹೇಳಿನಿ, ಒಂದು ದಿವಸ ನೋಡ್ತಾರೆ, 2 ದಿವಸ ನೋಡ್ತಾರೆ, ಆಮೇಲೆ ಅವರು ಹಾದಿ ಅವ್ರು ನೋಡ್ಕೊತಾರೆ. ನಿನ್ನ ಮಕ್ಕಳು ಬರೋಲ್ಲ ನಿನ್ನ ನೋಡ್ಕೊಳಕ್ಕೆ. ನೀ ಏನು ಬೇಕಾದ್ರೆ ಹೇಳ. ಏನೋ ಮಾರತಿ, ಒಂದೊಂದು ಸತಿ ನೀ ಹೇಳೋದು ಹೌದಾಗ ಕಾಣ್ತದೆ, ಒಂದೊಂದು ಸತಿ ಎಂಥದ್ದು ಎಂಥಾರ ಹಾಕಿಡ್ಲಿ ಬಿಡು. ನೀ ಹೇಳ್ದಂಗೆ ನನಗೆ ಎಂತಕ್ಕೆ ಬೇಕು, ನಾ ಎಂತ ಹೇಳಕ್ಕೆ ಹೋಗೋದು ಇಲ್ಲ. ಅಲ್ಲ, ನೀ ಹೇಳ್ತೀಯಲ್ಲ, ನಿನ್ನೆ ಏನು ಹೇಳಿದೆ ನೀನು? ಕತ್ಲೆಲ್ಲ ನೆಂಟರೆಲ್ಲ ಇದ್ದರು, ಮನೇಲೆಲ್ಲ ಅಲ್ಲಿಂದಲ್ಲೇ ಇತ್ತು, ಹಂಗಾಗಿ ಬರಲ್ಲ ಅಂತ. ಇವತ್ತೀಗ ಇಷ್ಟೊತ್ತಾದರೂ ಬರಬಾರ್ದಿತ್ತಾನೆ? ನೀ ಹೇಳೋದನ್ನು ಹೇಳು. ಎಷ್ಟು ಹೊತ್ತು ಆಯ್ತು ನೋಡೋಣ ಹೇಳು. ಈಗ ಹೋಗಿ ಏನು ಸ್ವಲ್ಪ ದಿವಸ ಆಗ್ಯದ? ಮನೇಲಿ ಹಿಂಗೆ ಹುಷಾರಿಲ್ಲದಿದ್ದಾಳು ಇರೋದು, ಹಿಂಗೆ ಬಿಟ್ಟು ಹೋಗಿನಿ ಅನ್ನೋದೊಂದು ಅದ್ರ ತಲೆಯಲ್ಲಿ ಬೇಡನೆ. ಥೋ, ಮತ್ತೆ ಅದ್ರ ಬುಡಕ್ಕೆ ಬತ್ತೀಯ ಮಾರತಿ. ನೀ ಹೇಳು, ಆಚೆ ಹೋಗೋಣ ಹೇಳು. ಒಂದು ಲೋಟ ಎಲ್ಲರಿಗೆ ಕುಡಿಯೋಕ್ಕೆ ನಾನೇ ಕಾಸ್ತೀನಿ ಬಿಡು, ಕಾಸ್ತೀನಿ, ಇಲ್ಲೇ ಬಂದು ಕುಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ನೋಡಿ, ನೀ ಆಚೆಗೆ ನೋಡಿ. ಹಲೋ ಹಲೋ ಶಾರದಕ್ಕ, ಯಾರು ಸರಿತ್ ಮಾತಾಡ್ದಂಗೆ ಆಗ್ತದಲ್ಲ? ಬಂತಾನೆ ಬಂತ ಏನಂದ್ರೆ ಗುಮಾನಿ. ಅದು ಬಿಟ್ಟರೆ ಮತ್ತೆ ಯಾರಲ್ಲಿ ಫೋನಲ್ಲಿ ಮಾತಾಡ್ತಾರೆ? ಪುಣ್ಯಕ್ಕೆ ಫೋನಲ್ಲಿ ಮಾತಾಡಿದಕ್ಕಾಯ್ತು ನಮಗಿಲ್ಲಿ ಕೇಳಿಸ್ತು. ಇಲ್ದಿದ್ರೆ
ನೀ ಹಿಂಗೆ ಅದ್ರ ಸುದ್ದಿನೇ ಮಾತಾಡ್ತೈತೆ, ಅದೆಲ್ಲರೂ ಬಂದು ಅಲೇಸ್ಕೊಂಡಿದ್ರೆ ಏನು ಗತಿ ನೋಡೋಣ ಹೇಳ. ಈಗ ನನ್ನ ಅತ್ತೆ ಹಣೆ ಬರ ಅಂತ ಹಿಂಗೆ ದೊಡ್ಡಮ್ಮನೂ ಈ ಥರ ಆದ್ರಲ್ಲ ಅಂತ ಅದು ಮನಸ್ಸಲ್ಲಿ ಏನು ತಿಳ್ಕೊತಿತ್ತೇನ. ಮಾರತಿ ಸುಮ್ಮನಿರೀಗ, ನಾ ಹೇಳಿದ್ದೆಲ್ಲ ಜ್ಞಾನದೇ ಅಲ್ಲ. ಹಾಂ ಶಾರದಕ್ಕ, ಬಂದೆ ನಾನು ಈಗ ತಾನೇ ಮನೆಗೆ ಬಂದೆ. ಒಂಚೂರು ಪಾಪ ಮಲಸ್ತಾ ಇದ್ದೆ, ಮಲಸಿ ಬಟ್ಟೆ ಬದಲಾಯಿಸ್ತಿದ್ದೀನಿ. ಇವರು ಈ ಮಾವ ಇವರು ಸಚಿನಣ್ಣ ಯಾರೂ ಕಾಣ್ತಾ ಇಲ್ಲ, ಎಲ್ಲೋ ಹೋಗ್ಯಾರೇನ, ಅಮ್ಮನೂ ಕಾಣ್ತಿಲ್ಲ. ನೋಡ್ತೀನಿ, ನೋಡಿ ಕೇಳಿ ನಾನು ಫೋನ್ ಮಾಡ್ತೀನಿ. ನೀವೇನು ಟೆನ್ಷನ್ ಮಾಡ್ಕೊಂಬೇಡಿ ಆತ. ಸಚಿನಣ್ಣ ಬಂದರೆ, ಊರಿಗೆ ಬಂದರೆ, ನಮ್ಮ ಮನೆಗೂ ಬಂದಿದ್ರು, ಹೇಳಿದರು ನಾಳೆ ಅಥವಾ ನಾಡ್ದಂಗೆ ಹೋಗ್ತೀನಿ, ಸ್ವಲ್ಪ ಕೆಲಸ ಅದೇ ಇಲ್ಲಿ ಅಂತ. ಬಹುಶಃ ಬೇರೆ ಏನೋ ಕೆಲಸ ಬಂದದೇನೋ. ನೀವು ಟೆನ್ಷನ್ ಮಾಡ್ಕೋಬೇಡಿ, ನಾನು ಹೇಳ್ತೀನಿ. ಓ, ಈಗ ಅದು ಇದಕ್ಕೆ ಫೋನ್ ಮಾಡ್ಕೊಂಡು ಕೇಳ್ತಾ ಅದೇನು ಏನು ಗತಿ ಸಾಯೋದು ಮರತಿ, ಏನು ಗತಿ ಸಾಯೋದೀಗ ನೋಡಿ. ಇದು ಬೇರೆ ಈಗ ಹೇಳೋಕ್ಕೆ ಶುರು ಮಾಡ್ತದೆ. ಎಂಥದೇ ಆದರೂ ಇದು ಗಂಡನ ಪರ ಮಾತ್ರ ನಿಲ್ಲಲ್ಲ, ನಂಗೆ ಗೊತ್ತು. ಅಲ್ಲಿ ಗಂಡ ಹೆಂಡತಿ ಹಿಡ್ಕೊ ಬೀಳ್ತದೆ. ನೀನು ಕೆಲಸ ಮಾಡೋಕ್ಕ ಸ್ವಲ್ಪ ಬುದ್ಧಿ ಹೇಳೋದಕ್ಕೆ, ಎಷ್ಟೇ ಆದರೂ ಗಂಡನ ಬಿಟ್ಕೊಡ್ಬೇಡ ಅಂತ ಹೇಳು. ಅದಕ್ಕೆ ಬುದ್ಧಿ ಹೇಳೋದಲ್ಲ, ನಿಂಗೆ ಹೇಳ್ತೀನಲ್ಲ, ನಂಗೆ ಬುದ್ಧಿ ಇಲ್ಲ. ಅಲ್ಲ ಇಷ್ಟೊತ್ತು ನಾ ಏನು ಹೇಳಿದ್ನೆ, ನಿಂಗೆ ಬೇಡ, ನಿನ್ನಷ್ಟಕ್ಕೆ ನೀನು ಇರುವಂತ ಎಷ್ಟು ಹೇಳ್ತೀನಿ, ನಿನ್ನ ತಲೆ ಒಳಗೆ ಹೋಗಲ್ಲನೆ. ಹಂಗಾರೆ ನೀ ಬಿಡು ಮಾರತಿ, ನನ್ನ ಹತ್ರ ಏನೂ ಹೇಳಬೇಡ. ಸಚಿನ್ ಬಂದ್ರೆ ಬರಲಿ, ಬಿಟ್ಟರೆ ಬಿಡಲಿ, ನಾನು ಬಸ್ ಹಚ್ಚಕ್ಕೆ ಹೇಳಿ ಹೋಗ್ತೀನಿ ನಾನು. ಬೇಡ ಮಾರತಿ, ನಿನ್ನ ಸವಾಸೇ ಬೇಡ, ನೀ ಏನಾರು ಮಾಡ್ಕ. ಯಾರು ಕಾಣಲ್ಲಲ್ಲ, ಎಲ್ಲ ಎಲ್ಲಿ ಹೋದರು ಅಂತ. ಅರೆ ಗುಂಡ, ಅಲ್ಲಿ ಇವರು ಮಾವರು ಸಚಿನಣ್ಣ ಯಾರು ಅದಾರ ನೋಡು, ಒಬ್ಬರು ಇಲ್ಲಲ್ಲ ಮರಯ್ಯ ಮನೆಯಲ್ಲಿ. ಎಲ್ಲ ಎಲ್ಲಿಗೆ ಹೋಗ್ಯಾರೆ? ಬಾಗಿಲು ತೆಗೆದು ಹಾಕಿದ್ದಂಗೆ ಅದೇ. ಇಲ್ಲ, ಇಲ್ಲಿ ಯಾರೂ ಇಲ್ಲ. ಅಲ್ಲಿ ಕಾರ್ ಶೆಡ್ಡಲ್ಲಿ ವಾಗೇಶಣ್ಣ ನಿಂತ್ಕೊಂಡಾರಪ್ಪ. ವಾಗೇಶಣ್ಣೊಬ್ಬರು ಕಾಣ್ತಾರೆ, ಗೌಡ್ರು ಇಲ್ಲ, ಸಚಿನಣ್ಣು ಇಲ್ಲ. ಇಲ್ಲೇ ಎಲ್ಲ ಹೋಗ್ಯಾರೆ. ಕರಿಬೇಕ ವಾಗೇಶಣ್ಣನ? ಬೇಡ ಬೇಡ, ಕರಿಯೋದು ಬೇಡ. ನಡಿ ಮ್ಯಾಚಿಗೆ ನಡಿ ಮರತಿ. ಓ, ನೀವಿಲ್ಲಿದ್ರಾ? ನಾನು ಇಡೀ ಮನೆ ಹುಡುಕ್ತಾ ಇದ್ದೀನಿ ಎಲ್ಲಿ ಹೋಗ್ಯಾರೆ ಅಂತ. ಬಾಗಿಲು ಬೇರೆ ತೆಗ್ದು ಹಾಕ್ಯದೆ. ಮಾವ ಸಚಿನಣ್ಣ ದೂರ ಹೋಗ್ಯಾರ ಅಮ್ಮ. ಎತ್ಲಾಗ ಹೋಗ್ಯಾರ ಮಾರತಿ, ನಂಗೆ ಅಂತ ಗೊತ್ತ? ಏನು ಎಲ್ಲಿಗೆ ಹೋಗೋದಾರ ನನ್ನ ಹತ್ರ ಹೇಳೋತಾರ? ಯಾವತ್ತಾರು ಹಂಗೆ ಇದು ಮಾಡಿ ಗೊತ್ತಾ? ಇವತ್ತು ಎಲ್ಲ ಹೋಗ್ಯಾರ. ಗಂಡಸ್ರಿ ಎಲ್ಲ 108 ಕಡೆ ತಿರುಗಾಟ ಇರ್ತದೆ, ಹೋಗಿರ್ಬೇಕು. ಇವ್ರಿಗೆ ಎಂತ ಆಯ್ತು ಅಂತ. ದೊಡ್ಡಮ್ಮ, ಮನೇಲಿ ಏನಾರು ಗಲಾಟೆ ಆತ? ಎಂತ ಆಯ್ತು? ಅತ್ತೆ ಯಾಕೆ ಹಂಗೆ ಹೋದ್ರಲ್ಲ? ಮಾವ ಸಚಿನಣ್ಣ ದೂರ ಹೋಗ್ಯಾರೆ, ಇವರಲ್ಲಿ ಕಾರ್ ಶೆಡ್ಡಲ್ಲಿ ಕಾರಿಗೆ ಹೊರಕಿಂಡು ನಿಂತಾರೆ ಅಂತೇಳಿ ಹೇಳ್ದ ಗುಂಡ. ಅವರಿಬ್ಬರು ಕಾಣಲ್ಲ. ಎಂತ ಆಯ್ತು ದೊಡ್ಡಮ್ಮ? ಎಂಥದೇನ ಮರತಿ, ನಂಗೊಂದು ಸುಸೂತ್ರ ಗೊತ್ತಾಗಲ್ಲೇ. ಈ ಗಣಸ್ರಿ ಅಂತಾರು 108 ಮಾತಾಡ್ಕಿತಿರ್ತಾರೆ, ನಾ ಅದಕ್ಕೆಲ್ಲ ತಲೆ ಹಾಕೋಕ್ಕೆ ಹೋಗಲ್ಲ. ಇದು ಸಣ್ಣ ಮಾತುಕತೆ ಆದಂಗೆ ಆತಿತ್ತು ವಾಗೇಶಿಗೂ ಸಚಿನಿಗೂ. ಎಂತ ಅಂತ ನನಗೂ ಗೊತ್ತಿಲ್ಲ, ಎಂತಾರು ಹಾಕಿಡ್ಲಿ, ಗೊತ್ತಾಗ್ತದಲ್ಲ ನಿಂಗವ. ನಿನ್ನ ಮಾವ ಸಚಿನ ಎಲ್ಲ ಇಲ್ಲಿ ಎಲ್ಲ ಇರಬೇಕು, ಎಲ್ಲೂ ಹೋದಂಗಿಲ್ಲ. ಅಲ್ಲಿ ರೂಮಲ್ಲಿ ಇದ್ರೇನೋ ನೋಡ್ದ? ಏನೋ ಗಲಾಟೆ ಆಗಿದೆ ಹಂಗಾರ ಮನೇಲಿ. ಶಾರದಕ್ಕೆ ಬೇರೆ ಫೋನ್ ಮಾಡ್ತಾ ಇದ್ದಾರೆ. ಹೇಳ ದೊಡ್ಡಮ್ಮನ ಹತ್ರ? ಬೇಡಪ್ಪ, ನಮ್ಮನೆ ವಿಚಾರ ಯಾಕೆ ಸುಮ್ಮನೆ ಅವ್ರ ಹತ್ರ ಹೇಳಬೇಕು. ಮಾವನ ಹತ್ರನೇ ಹೇಳ್ತೀನಿ, ಇಲ್ಲ ಸಚಿನಣ್ಣನ ಹತ್ರ ಹೇಳ್ತೀನಿ. ಏನಾಯಿತು? ಇಷ್ಟು ದಿವಸ ಎಲ್ಲ ಚೆನ್ನಾಗಿ ಆಗ್ತಾ ಇತ್ತಲ್ಲ, ಇವರಿಬ್ಬರು ಯಾಕೆ ಮಾತಾಡ್ಕೊಂಡ್ರು? ಏನು ಈ ಸತಿನೂ ದುಡ್ಡು ಕೇಳ್ಯಾರ, ಇನ್ನೇನು ಮಾಡ್ಯಾರ ಸಚಿನಣ್ಣನ ಹತ್ರ? ಅವ್ರಿಗೆ ಇಲ್ಲಿ ಕೊಡಬೇಕಿತ್ತಲ್ಲ, ಅದಕ್ಕೆ ಕೊಡಲ್ಲ ಅಂದರೆ ಅದಕ್ಕೆ ಜಗಳ ಮಾಡ್ಯಾರೇನು. ಇವ್ರ ಹಣೆ ಬರ ಇದ್ದಿದ್ದೇ ಹೆಂಗಿದ್ರು. ಎಂತದೆ ಸರಿತಾ? ಎಂತ ಜ್ಞಾನ ಮಾಡ್ತಿದ್ದೀಯ? ಬತ್ತಾರ ಬಿಡು, ಇಲ್ಲೇ ಎಲ್ಲ ಹೋಗಿರ್ಬೇಕು, ಯಾಕೆ ಹಂಗೆ ಇದು ಮಾಡ್ತೀಯ? ನಾನು ಹಂಗಾರೆ ಒಂದು ಲೋಟ ಕಾಫಿ ಕಾಸನ ಎಲ್ಲರಿಗೂ ಅಂತ ಬತ್ತಾ ಇದ್ದೆ, ನೀನೇ ಕಾಸ್ತೀಯ ಹಂಗಾರೆ? ಹಾಂ ದೊಡ್ಡಮ್ಮ, ನಾನೇ ಕಾಸ್ತೀನಿ, ಕಾಸು ತಂದು ಕೊಡ್ತೀನಿ ಬಿಡಿ. ಮತ್ತು ದೊಡ್ಡಮ್ಮ, ಮೊನ್ನೆ ನೀವು ಬಂದಾಗ ಸರಿಯಾಗಿ ಮಾತಾಡ್ಸೋಕ್ಕೆ ಆಗಲ್ಲ, ಗಡಿ ಬಿಡಿಲಿದ್ದೆ. ಅಮ್ಮನೂ ಅದೇ ಹೇಳಿ ಬೇಜಾರು ಮಾಡ್ಕೊತಿತ್ತು.
ಅಪರೂಪಕ್ಕೆ ಒಂದು ಸತಿ ಬಂದರೂ ನಾವು ನೆಟ್ಟಿಗೆ ಮಾತೇ ಆಡಿಸ್ಲ ಅಂತ ಬೇಜಾರು ಮಾಡ್ಕೊಂಬೇಡಿ ಆತ. ಇನ್ನೊಂದು ಸರಿ ಫ್ರೀ ಆಗಿರೋಕೆ ಬನ್ನಿ ನಮ್ಮ ಮನೆಗೆ. ಇಲ್ಲಪ್ಪ, ಇನ್ನೆಂತ ಮಾತಾಡ್ಸದೆ? ಹುಚ್ಚ ಹಾಳಾಗಿತ್ತು. ಏನಿಲ್ಲ, ಮನೇಲಿ ಕಾರ್ಯ ಮಾಡ್ಕೊಂಡಾಗ ಯಾರಿಗೆ ಇನ್ನೆಷ್ಟು ಮಾತಾಡ್ಸೋಕ್ಕಾಗ್ತದೆ. ಖುಷಿ ಆತಪ್ಪ. ನಿನ್ನ ಅಮ್ಮನೂ ಬಂದು ಸುಮಾರು ಹೊತ್ತು ಮಾತಾಡ್ತಾ ಕೂತಿದ್ರು ಏನಿದಿಲ್ಲ. ಹೇಳಿ ನಿನ್ನ ಅಮ್ಮಗೆ, ನಂಗಂತೂ ಭಾಳ ಖುಷಿ ಆಗ್ಯದಪ್ಪ. ಸರಿತಾ ಬಂತಲ್ಲ, ಎತ್ಲಗೋತು ನೋಡ್ದಾನೆ? ಬಂತು, ಅಲ್ಲೆಲ್ಲ ಅಡುಗೆ ಮನೆಯಲ್ಲೇ ಎಲ್ಲ ಇರ್ಬೇಕೇನ. ಯಾರು ಎಲ್ಲಿರ್ತಾರೆ ಅಂತ ನಂಗೇನಾರು ಗೊತ್ತಿರ್ತದ? ಸಾಕು ಬಿಡು. ನಿಂಗೆ ಗೊತ್ತಿಲ್ಲದೆ ಈಗ ಹೇಳ್ದ ಅಡುಗೆ ಮನೇಲದೆ ಅಂತ. ಯಾವ ಮಾತನ್ನು ನೇರ ಆಡ್ ಮುಗಿಸ್ಬಾರ್ದು. ಮತ್ತೊಂದು ಏನಾರು ಅದ್ರ ಜೊತೆಗೆ ಇಟ್ಟೇ ಇರ್ಬೇಕು ನೀವಲ್ಲ. ಸರಿತಾ, ಕಾಪಿ ಹಂಗಾರೆ ತೊತ್ತೀಯ? ನಿನ್ನ ಅತ್ತೆನೂ ಎಲ್ಲಿ ಹೋತೇನೋ ಮರತಿ ನಿಧಾನಕ್ಕೆ ಇದು ಮಾಡ್ತಾ ಇತ್ತ. ನಾ ಅಲ್ಲೇ ಇರ್ತೀನಿ, ಅದ್ರ ರೂಮಲ್ಲೇ ಇರ್ತೀನಿ ಆತ. ಓ ಅತಿಯಮ್ಮ, ಸರಿತಲ್ಲ ಅದಿಯಾ ಅತಿಯಮ್ಮ? ಅದೇ ಅಲ್ಲೇ ಸರಿತಾ, ಆ ಎಂತ ಮಾವ? ಓ ಇಲ್ಲೇ ಬಂದ್ರಾ? ಎಂತ ಮನೆಯೊಳಗೆ ಎಂತ ಆಗಿದೆ ಮಾವ? ಅತ್ತೆನೂ ಒಂಥರ ಮಾತಾಡ್ತಾ ಇದ್ದಾರೆ. ಸಚಿನಣ್ಣಿಲ್ಲ. ಇವರು ಅಲ್ಲೆಲ್ಲ ಕಾರ್ ಶೆಡ್ಡಲ್ಲಿ ಕಾರಿಗೆ ಹೊರಗೆ ನಿಂತಾರೆ ಅಂತೇಳಿ ಗುಂಡ ಹೇಳ್ತಿದ್ದ. ನೀವು ಈಗ ನಾ ಬರೋಷ್ಟೊತ್ತಿಗಿರಲ್ಲ, ದೂರ ಹೋಗಿದ್ರಿ ನೀವೆಲ್ಲ? ಹೋಗಿದ್ದೆ ಎಲ್ಲಿಗೆ? ಅಲ್ಲೇ ರೂಮಲ್ಲಿ ಮಲಗಿದ್ದೆ ನಾನು. ಸಚಿನ್ನು ಅಲ್ಲೇ ಮಲಗೇನೆ. ಎಂಥದ ಮರತಿ. ಏನು ಎಂತ ಆಯ್ತು? ಅಣ್ಣ ತಮ್ಮ ಜಗಳ ಮಾಡ್ಕೊಂಡ್ರಾ? ಎಂತಕ್ಕಾಗಿ? ಜಗಳ ಆತು. ಜಗಳ ಆಗದು ಎಂತಕ್ಕಾತದ ಹೇಳು? ನಿನ್ನ ಗಂಡಿದ್ದಲ್ಲಿ ದುಡ್ಡಿಗಾಗೇ ಜಗಳ ಆಗದು ಯಾವಾಗಲೂ. ಓ ಸಚಿನ್ ಅಣ್ಣನ ಹತ್ರ ದುಡ್ಡು ಕೇಳಿದ್ರಾ? ಅಲ್ಲ, ನಂಗಲ್ಲಿ ಶಾರದಕ್ಕೆ ಬೇರೆ ಫೋನ್ ಮಾಡ್ತಾ ಇದ್ದಾರೆ, ಇನ್ನೂ ಬರಲಲ್ಲ ಅಂತ. ಅವರಲ್ಲಿ ದುಡ್ಡು ಕೊಡ್ಬೇಕಲ್ಲ, ಅದಕ್ಕೆ ಏನಾರು ನನ್ನ ಹತ್ರ ಇಲ್ಲ ಅಂತ ಹೇಳಿರ್ತಾರೆ. ನಿಮ್ಮ ಮಗಗೆ ಬೈಯೋಕ್ಕಾಗಲ್ಲ ನಿಮಗೆ? ಯಾಕಾರು ಹಿಂಗೆ ಮಾಡ್ತಾರೆ ಏನಪ್ಪ? ಎಂತಕ್ಕಂಥವ್ರಿಗೆ ದುಡ್ಡು ಎಂತಕ್ಕಂತೀಗ? ಎಂತ ಅಂತ ಹೇಳದೆ, ಒಟ್ನಲ್ಲಿ ನಮ್ಮ ಹಣೆ ಬರನೇ ಸರಿ ಇಲ್ಲ. ಯಾರನ್ನೂ ದೂರದ ಬೇಡ ಅಂತ ಕಾಣ್ತದೆ ನನಗೆ. ಈಗ ನಮ್ಮ ಮನೇಲಿ ಇಲ್ಲ ಅಂತ ಹಂಗಾತಲ್ಲ. ಸಚಿನಿಗೂ ಏನೋ ಸ್ವಲ್ಪ ಪ್ರಾಬ್ಲಮ್ ಆದಂಗೆ ಅದೆಯೇ. ಅವ ಎಂಥದಪ್ಪ, ಈಗ ಶಾರದಾ ಫೋನ್ ಮಾಡ್ತು ಅಂದಲ್ಲ, ಅದಕ್ಕಂತಾನೆ ಈಗ ದುಡ್ಡಿಗೆ ಹೊಂದ್ಸಕ್ಕೆ ಇದು ಮಾಡ್ತಾ ಇದ್ದಾನವ. ಯಾರ ಫ್ರೆಂಡ್ ಕೊಡಬೇಕಿತ್ತಂತೆ, ಕೊಡ್ತೀನಿ ಅನ್ನೋ ಕೊಡ್ಲಂತೆ. ಈಗ ದುಡ್ಡಿಲ್ಲಂತೆ. ಈಗ ನಿಂಗೆ ಫೋನ್ ಮಾಡೋದಲ್ಲ, ಇಲ್ಲಿಗೂ ಫೋನ್ ಮಾಡಿಬಿಟ್ಟದೆ. ಹಿಂಗೆ ನೋಡಿ ಆಮೇಲೆ ರಿಸೀವೇ ಮಾಡಲ್ಲ. ನಾವಲ್ಲೇ ಮಲಗಿದ್ನಲ್ಲ, ಫೋನ್ ಬಂದಕ್ಕೂ ಸುಮ್ಮನೆ ಅದನ್ನಲ್ಲೇ ಹಿಂಗೆ ಸೌಂಡ್ ಕಡಿಮೆ ಮಾಡ್ಕೊಂಡು ಸುಮ್ಮನೆ ಮಲಗಿತಾನೆ. ಎಂತ ಅಂತ ಹೇಳೋದು? ಹೌದಾ? ಸಚಿನ್ ಅಣ್ಣಗೆ ಈ ಥರ ಪ್ರಾಬ್ಲಮ್ ಆಗ್ಯದ? ಹಂಗಾರೆ ನೀವೇ ಏನಾರು ಸ್ವಲ್ಪ ಹೆಲ್ಪ್ ಮಾಡಿ ಮಾವ. ಪಾಪ ನಮಗೆ ಬೇಕು ಅಂದಾಗ ಅವ್ರು ತುಂಬ ಸರಿ ಹೆಲ್ಪ್ ಮಾಡ್ಯಾರೆ. ಏನೋ ಅನಿವಾರ್ಯ ಆಗಿರ್ಬೇಕು, ಇಲ್ದಿದ್ರೆ ಅವ್ರು ಈ ಥರ ಮಾಡ್ತಿರ್ಲ. ಅದಕ್ಕೆ ಮತ್ತೆ ಗಲಾಟೆ ಆಗಿದ್ದು ಮನೆಯಲ್ಲಿ. ಮತ್ತೆಂತಕ್ಕಂತ ಮಾಡಿದೆ. ಇವ ನಮ್ಮ ಸಚಿನ್ ಮಾಡೋದು ಹಂಗೆ ಒಂದೊಂದು ಸತಿ. ಯಾವ ಫ್ರೆಂಡು ಕೊಡೋದಿದ್ದು ಹೌದೇನೋ, ಯಾಕಂದ್ರೆ ಫೋನಲ್ಲೇ ಸುಮಾರು ಸತಿ ಕೇಳ್ತಿದ್ದ, ನಾನೇ ಅಲೇಸಿನಿ. ಅವ್ನು ಕೊಡ್ಲ ಅಂದ್ರೆ ಹಂಗಾರೆ ಇವನಿಗೆ ಬೇರೆ ಎಲ್ಲೂ ಒಂದು ಆದಾಯದ ಮೂಲ ಇಲ್ಲೇ ಇಲ್ಲ. ಸಂಬಳ ಅಷ್ಟು ತಗೋತಾನೆ, ಅದರಲ್ಲೇ ಒಂದು 2 ತಿಂಗಳದ್ದೆಲ್ಲ ಎಂತಕ್ಕೆ, 1 ತಿಂಗಳು ಸಂಬಳನೂ ಬೇಡ. ಅದನ್ನು ಇದು ಮಾಡಿ ಇಲ್ಲಿ ಕೊಟ್ಟು ಏನಂತ ಏನು ವ್ಯವಹಾರ ಕ್ಲೀನ್ ಮಾಡ್ಕಿಬಾರ್ದ? ಅವನೇ ಕೊಡಬೇಕು ಅಂತ ಎಂತಕ್ಕೆ ಕಾಯ್ಬೇಕು? ಈಗ ಅದಕ್ಕೆ ಅವ್ನು ಕೊಡ್ಲ. ಈಗ ನನ್ನ ಲೆಕ್ಕದಲ್ಲಿ ಸ್ವಲ್ಪ ಅಡಿಕೆ ಬಿಡಿ ಮಂಡಿಲಿ ನಾನು ಹೋಗಿ ದುಡ್ಡು ತಗೊಬರ್ತೀನಿ ಅನ್ನೋದವ. ಹಂಗೆ ನಿನ್ನ ಗಂಡಂದು ಹಂಗೆ ಕೊಡೋಕೂಡ್ದು, ಅವನಿಗೆ ಕೊಟ್ಟರೆ ನನಗೂ ಕೊಡಬೇಕು, ನಾನು ಬಿಸ್ನೆಸ್ ಮಾಡಬೇಕು ಅಂತ. ಯಾರಿಗಂತ ಹೇಳೋದು, ಯಾರಿಗಂತ ಬಿಡೋದು? ದೇವರೇ, ನನ್ನ ಹಣೆಲ್ಲಂತೂ ಸುಮ್ಮನೆ ಇರೋದು ಬರೀಲೇ ಇಲ್ಲೇನೋ ದೇವರು. ಓ ಇಷ್ಟೆಲ್ಲ ಆತ? ಅಲ್ಲ, ಇವ್ರಿಗೆ ಏನಾಗಿದೆ ಅಂತೀನಿ. ಒಂದು ಪಕ್ಷ ಈಗ ಸಚಿನ್ ಅಣ್ಣಗೆ ದುಡ್ಡು ಕೊಟ್ಟರೆ ಆಗದೇನೋ? ಇಷ್ಟು ದಿವಸ ಇಲ್ಲಿ ಬಿಸ್ನೆಸ್ ಈಗಲೇ ಬಂತಂತ ಇವರಿಗೆ? ನೀವು ಇವ್ರ ಹತ್ರ ಕೇಳೋಕ್ಕೆ ಹೋಗಬಾರ್ದಿತ್ತು ಮಾವ. ಸುಮ್ಮನೆ ದುಡ್ಡು ಕೊಟ್ಬಿಡ್ಬೇಕಿತ್ತು ಅವರಿಗೆ. ಈಗೇನು ಫೋನ್ ಮಾಡಿದ್ರೆ ಒಂದು ಅಕೌಂಟಿಗೆ ದುಡ್ಡು ಹಾಕ್ತಾರಪ್ಪ ಮಂಡಿಲಿ. ಅಷ್ಟು ಕೆಲಸ ಮಾಡಿದರೆ ಆಗೋತಿತ್ತು. ಹೋತಿತ್ತು.
ಈ ಸಚಿನ್ ಅದನಲ್ಲ, ಅವನು ಒಬ್ನ ಹಂಗಿದ್ದವನೇ. ಇವನ ಎದುರನ್ನೇ ಬಂದು ಕೇಳಿದ್ದು. ಗೊತ್ತಾತು ಇವನಿಗೆ. ಹಿಂಗೆ ನಾ ಕೊಡ್ತೀನಿ ಅಂತ ಬಾಯಿ ಒಡೆಯೋರೊಳಗೆ ಇವನು ಪುರಾಣ ಶುರು ಮಾಡ್ದ. ಹೌದಾ? ಅಲ್ಲ, ಒಂದು ಕೆಲಸ ಮಾಡಿ, ಈಗ ಹೆಂಗೆ ಅಲ್ಲಿ ಹೊರಗಡೆ ಅಲ್ಲಿ ನಿಂತಾರಲ್ಲ ಇವರು, ನೀವು ಮಂಡಿಗೆ ಫೋನ್ ಮಾಡಿ ಅಕೌಂಟಿಗೆ ದುಡ್ಡು ಹಾಕ್ಸ್ಕೊಳ್ಳಿ. ಆಮೇಲೆ ಸಚಿನಣ್ಣ ಕೊಟ್ಟರು ಸೈ. ಇವ್ರಿಗೆ ಗೊತ್ತಾಗೋದೇ ಬೇಡ. ಹೆಂಗೆ ಗೊತ್ತಾಗ್ತದೆ? ಇಲ್ಲ ಇಲ್ಲ, ನಿನ್ನ ಗಂಡ ಅವನ ಈಗ ಇಲ್ಲೆಲ್ಲ ಅದು ಕೂಡಲೇ ಮಂಡಿಗೆ ಫೋನ್ ಮಾಡಿ ವಿಚಾರಿಸೋಕೆ ಶುರು ಮಾಡ್ತಾನೆ. ಅವಾಗ ಅಲ್ಲೆಲ್ಲ ಒಂಥರ ಸಸಾರ ಮಾರತಿ. ಓ, ಆ ಥರ ಆತದ? ಏನಾಗಲ್ಲ ಮಾವ, ಹೇಳೇ ಕೊಡಿ. ಅವ್ರಿಗೆ ಎಷ್ಟು ಬೇಕದ್ದು ಏನು ಭಾಳ ದೊಡ್ಡ ಅಮೌಂಟ್ ಏನಲ್ಲ. ಎಷ್ಟು ತೊಗೊಂಡು ಹೋಗ್ತಾರೆ ಅವ್ರು? ತೊಗೊಂಡು ಹೋದರು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ನೀವು ಮಂಡಿಗೆ ಫೋನ್ ಮಾಡಿ ಸಚಿನಣ್ಣನ ಅಕೌಂಟಿಗೆ ಹಾಕಿಸಿ. ಇವರು ಕೇಳಿದ್ರೆ ನಾನು ಹೇಳ್ತೀನಿ, ಇವ್ರಿಗೆ ಹೇಳ್ತೀನಿ ನಾನು. ಅಲ್ಲ, ಎಂಥ ಜನ ಇವರು! ಎಷ್ಟು ಸತಿ ಸಚಿನಣ್ಣ ಇವ್ರಿಗೆ ಪ್ರಾಬ್ಲಮ್ ಆದಾಗ ಹೆಲ್ಪ್ ಮಾಡ್ಯಾರೆ, ಅದನ್ನು ನೆನ್ಪಿಟ್ಕೊಳೋದು ಬೇಡ. ನನಗೆ ಅನ್ಸೋದು ಮಾವ, ಸಚಿನಣ್ಣಗೂ ಏನೋ ಪ್ರಾಬ್ಲಮ್ ಇರಬೇಕು. ಅವ್ರು ಮೊದಲಿನ ಥರ ಇಲ್ಲ. ಏನು ಸಮಸ್ಯೆ ಆಗ್ಯದೋ ಎಂಥದೋ, ಈ ಟೈಮಲ್ಲಿ ನಾವೇನಾದ್ರು ಸ್ವಲ್ಪ ಹೆಲ್ಪ್ ಮಾಡಲ ಅಂದರೆ ಅವ್ರ ಮನಸ್ಸಲ್ಲಿ ಅದೇ ಕೂತು ಹೋಗ್ತದೆ. ಮನಸ್ಸಲ್ಲಿ ಕೂರ್ತದೆ ಅನ್ನೋದಕ್ಕಿಂತನೂ ಅವ್ರ ಕೆಲಸ ಆಗ್ಬೇಕಲ್ಲ ಪಾಪ. ಬೇಡ ಬೇಡ, ನಿನ್ನ ಗಂಡನ ಹತ್ರ ಎಂತ ಹೇಳಕ್ಕೆ ಹೋಗೋದು ಬೇಡ. ಅವನ ಕಡೆಗೆ ನಿನ್ನೆ ಹಿಡ್ಕೊತಾನೆ. ನಾವು ಅವ್ರಿಗೆ ಕೊಡೋಕ್ಕಾಗಲ್ಲ, ನೀನೇ ಕೊಡು ಅಂತಾನೆ. ಆ ರಗ್ಲಿನೇ ಬೇಡ, ಏನು ಹೇಳಬೇಡ. ನೋಡೋಣ, ನಾನು ನನ್ನ ಫ್ರೆಂಡ್ಸ್ ಹತ್ರನೇ ಯಾರ ಹತ್ರ ಕೇಳ್ತೀನಿ. ಫ್ರೆಂಡ್ಸ್ ಅಂದ್ರೆ ಇನ್ಯಾರು, ರಘುವೀರನ ಹತ್ರ ಕೇಳಬೇಕು. ಅಯ್ಯೋ, ಅವ್ರ ಹತ್ರ ಎಲ್ಲ ಏನಂತ ಕೇಳ್ತೀರಿ ಮಾವ? ಹಿಂಗೆ ಸಚಿನಣ್ಣ ಕೊಡೋಕ್ಕೆ ಅಂತ ಕೇಳ್ತೀರಿ. ಅವ್ರು ವಾಪಸ್ ಕೇಳ್ತಾರೆ, ಎಂತ ಕಮ್ಮರೆ ನಿನ್ನ ಮಗ ಅಷ್ಟೆಲ್ಲ ಸಂಬಳ ತಗೋತಿದ್ದವ, ಅವನಿಗೆ ಯಾಕೆ ನೀನು ಇಲ್ಲಿ ದುಡ್ಡು ಹೊಂದಿಸ್ಕೊಡ್ಬೇಕು ಅಂತ. ಅವಾಗ ಏನು ಉತ್ತರ ಕೊಡೋಕ್ಕಾಗ್ತದೆ ಹೇಳಿ? ಬೇಡ, ಅವ್ರ ಹತ್ರ ಅಂತೂ ಕೇಳೋದು ಬೇಡವೇ ಬೇಡ. ನಾನು ಹೇಳೋದಾದ್ರೆ ನೀವು ಮಂಡಿಯಿಂದನೇ ಕೊಡೋದು ಒಳ್ಳೇದು ಅಂತ ಅನ್ನಿಸ್ತದ ಮಾವ. ಓ ಮಾರತಿ, ನಾನು ಈ ಥರ ಯೋಚನೆ ಮಾಡೇ ಇಲ್ಲ. ಹೌದು, ಈಗ ರಘುವೀರನ ಹತ್ರ ಹೋಗಿ ಕೇಳಿದ ಕೂಡಲೇ ಎಂತ ಮರೆ ನಿನ್ನ ಮಗ ಏನು ಅಂತ ಹೇಳ್ತಾರೆ. ಏನಾಗಿದೆ ಅಂತಲೇ ಗೊತ್ತಾಗಲ್ಲ ಮಾರತಿ. ಎಂತ ಮಾಡೋದೀಗ? ಎಂಥರಾಗಲಿ, ನೀ ಹೇಳ್ದಂಗೆ ನಾ ಮಂಡಿಗೆ ಫೋನ್ ಮಾಡಿ ಸಚಿನನ ಅಕೌಂಟಿಗೆ ದುಡ್ಡು ಹಾಕಿಸ್ತೀನಿ. ನೀವು ಫೋನ್ ಮಾಡಿ ಕೇಳಿದ್ರೆ ಕೇಳ್ಕೊಂಡು ಅದು ಏನು ಕೊಡ್ತಲೆ ಕೊಡಿತಾನೋ ನಾನು ನೋಡೇ ಬಿಡ್ತೀನಿ. ಹಾಂ, ಹಾಗೆ ಮಾಡಿ ಮಾವ. ಮತ್ತು ಸಚಿನಣ್ಣಗೆ ದುಡ್ಡು ಕೊಡದೇ ಇರೋದು ಬೇಡ. ಯಾಕಂದರೆ ನಮಗೆ ತುಂಬ ಸರಿ ಅನಿವಾರ್ಯ ಆದಾಗ ಅವ್ರು ಕೊಟ್ಟಾರೆ. ನಮಗೆ ವಾಪಸ್ಸು ತೀರ್ಸೋಕ್ಕೆ ಒಂದು ಸಣ್ಣ ಅವಕಾಶ ಸಿಕ್ತು ಅಂತ ಅಂದ್ಕೊಳ್ಳೋಣ ಅಷ್ಟೇ. ಸರಿ ಬಿಡು, ಹಾಗೆ ಮಾಡ್ತೀನಿ. ಒಂದು ಲೋಟ ಕಾಫಿ ಕಾಸ್ಕಿ ಬಾ ಮಾರತಿ. ತಲೆ ಯಾಕೋ ಒಂಚೂರು ಸಿಡ್ದಂಗೆ ಆತ ಅದೇ.